ಜಗತ್ತಿನ ಅತ್ಯಂತ ಸೇಫೆಸ್ಟ್ ಪ್ರಯಾಣ. ಆದರೆ ಅಹಮದಾಬಾದ್ನಲ್ಲಿ ಅತಿ ಸುರಕ್ಷಿತ ಪ್ರಯಾಣ ಅಪಾಯಕ್ಕೆ ಆಹ್ವಾನವನ್ನ ಕೊಟ್ಟಿದೆ. ವಿಮಾನ ದುರಂತದಲ್ಲಿ ನೂರಾರು ಜನ ಸಜೀವ ದಹನವಾಗಿಬಿಟ್ಟಿದ್ದಾರೆ. ಇದೀಗ ಮೃತರ ಗುರುತು ಪತ್ತೆ ಹಚ್ಚಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವುದೇ ದೊಡ್ಡ ಸವಾಲಾಗ್ಬಿಟ್ಟಿದೆ. 3 ದಿನಗಳಿಂದ ಪತ್ತೆ ಹಚ್ಚುವಂತಹ ಕಾರ್ಯ ಭರದಿಂದ ಸಾಗಿದೆ. ಆಸ್ಪತ್ರೆಯ ಮುಂದೆ ಮಡಿದವರ ಕುಟುಂಬಗಳ ಕಣ್ಣೀರಿನ ಕಟ್ಟೆ ಒಡೆದಿದೆ. ಒಬ್ಬೊಬ್ಬರದ್ದು ಒಂದೊಂದು ಕತೆ, ಒಂದೊಂದು ಕಣ್ಣೀರಿನ ವ್ಯಥೆ. ಒಬ್ಬರಲ್ಲ ಇಬ್ಬರಲ್ಲ 274 ಮಂದಿಯ ಸಾವಿನ ಹೃದಯ ವಿದ್ರಾವಕ ಘಟನೆ. ಇದು ಅಹಮದಾಬಾದ್ನಲ್ಲಿ ಸಂಭವಿಸಿರೋ ವಿಮಾನ ದುರಂತದ ಕರುಣಾಜನಕ, ಅತಿ ಭಯಾನಕ, ಘನಘೋರ ಸಾವಿನ ಸರಮಾಲೆ. ಏರ್ ಇಂಡಿಯಾ ವಿಮಾನ ದುರಂತ, 35 ಶವಗಳ ಗುರುತು ಪತ್ತೆ. ಶವ ಪಡೆಯಲು ಕಾದು ಕೂತಿರೋ ಕುಟುಂಬಗಳ ಕಣ್ಣೀರ ವ್ಯಥೆ. ನಿಜಕ್ಕೂ ಈ ದುರಂತ ನಡಿಬಾರ್ದಾಗಿತ್ತು. ಆದರೆ ಆಗಸದಲ್ಲಿ ಕಾದು ಕೂತಿದ್ದ ಯಮರಾಜ 274 ಮಂದಿಯನ್ನ ಒಮ್ಮೆಲೆ ತನ್ನೂರಿಗೆ ಕರೆದೊಯ್ದಿದ್ದಾನೆ. ಏರ್ ಇಂಡಿಯಾ ವಿಮಾನ ಏರಿ ಲಂಡನ್ಗೆ ಹಾರಿದ್ದ ಪ್ರಯಾಣಿಕರು ಬಾರದ ಊರಿಗೆ ಪಯಣಿಸಿದ್ದಾರೆ. ವಿಮಾನ ಪತನದಲ್ಲಿ ಸಜೀವ ದಹನವಾಗಿದ್ದಾರೆ. ಇದೀಗ ಅವರ ಗುರುತು ಪತ್ತೆ ಹಚ್ಚಿ ಶವಗಳನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಪ್ರಕ್ರಿಯೆ ನಡೀತಾ ಇದೆ. ಕಳೆದ 3 ದಿನಗಳಿಂದ DNA ಸ್ಯಾಂಪಲ್ ಮೂಲಕ ಗುರುತು ಪತ್ತೆ ಕಾರ್ಯ ನಡೀತಾ ಇದ್ದು ಈಗಾಗಲೇ 35 ಮಂದಿಯ ಗುರುತು ಪತ್ತೆಯಾಗಿದೆ. 22 ಶವಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ನಾವೀಗ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯ ಶವಾಗಾರದ ಮುಂಭಾಗದಲ್ಲಿದ್ದೇವೆ. ಈ ಶವಾಗಾರದಲ್ಲಿ ಈಗ ಪಾರ್ಥಿವ ಶರೀರಗಳ DNA ಮ್ಯಾಚಿಂಗ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಇದುವರೆಗೂ 31 ಶವಗಳ ಗುರುತನ್ನ DNA ಮ್ಯಾಚಿಂಗ್ ನ ಮೂಲಕ ಪತ್ತೆ ಹಚ್ಚಲಾಗಿದೆ ಅಂತ ಬಿಜೆ ಮೆಡಿಕಲ್ ಕಾಲೇಜಿನ ಸರ್ಜರಿ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರಜೀಶ್ ಪಟೇಲ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಇದುವರೆಗೂ ಕೂಡ ಸುಮಾರು 18 ರಿಂದ 19 ಪಾರ್ಥಿವ ಶರೀರಗಳನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಮುಂಭಾಗ ತಮ್ಮವರ ಶರೀರಕ್ಕಾಗಿ ಕುಟುಂಬಸ್ಥರು ಕಾದು ಕೂತಿದ್ದಾರೆ. ಹೀಗೆ ಕಾದು ಕೂತಿರೋ ಜನರಿಗಾಗಿ ಆಸ್ಪತ್ರೆ ಮುಂಭಾಗ ಜರ್ಮನ್ ಟೆಂಟ್ಗಳನ್ನ ಹಾಕಲಾಗಿದೆ. ಮೃತರ ಸಂಬಂಧಿಕರಿಗೆ ಬಿಸಿಲಿನಿಂದ ರಕ್ಷಣೆಗೆ ಗುಜರಾತ್ ಸರ್ಕಾರ ಟೆಂಟ್ ವ್ಯವಸ್ಥೆ ಮಾಡಿದೆ. ಅಲ್ಲದೆ ಡೆಡ್ ಬಾಡಿಗಳನ್ನ ಸಾಗಿಸಲು ಆಂಬ್ಯುಲೆನ್ಸ್ಗಳು ಆಸ್ಪತ್ರೆ ಮುಂದೆ ಕಾದು ನಿಂತಿವೆ. ಸುಮಾರು ಈಗ ಇದುವರೆಗೂ 18-19 ಪಾರ್ಥಿವ ಶರೀರಗಳನ್ನು ಮಾತ್ರವೇ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಇನ್ನುಳಿದಂತೆ ವಿಮಾನ ದುರಂತದಲ್ಲಿ ಮೃತಪಟ್ಟಂತವರ ಪಾರ್ಥಿವ ಶರೀರಗಳನ್ನ ಹಸ್ತಾಂತರ ಮಾಡಲಿಕ್ಕಾಗಿ DNA ಮ್ಯಾಚಿಂಗ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಮೊದಲೇ ದಿನ ವೈದ್ಯಕೀಯ ವಿದ್ಯಾರ್ಥಿಗಳ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಈಗ ನಿನ್ನೆಯಿಂದಲೂ ಕೂಡ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡತಕ್ಕಂಥ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ನನ್ನ ಮುಂಭಾಗದಲ್ಲಾಗಬಹುದು, ಈ ಭಾಗದಲ್ಲಾಗಬಹುದು, ಎಲ್ಲಾ ಕಡೆನೂ ಕೂಡ ಆಂಬ್ಯುಲೆನ್ಸ್ಗಳು ನಿಂತಿವೆ. ಈ ಒಂದು ಆಂಬ್ಯುಲೆನ್ಸ್ಗಳ ಮೂಲಕವೇ ಈಗ ಪಾರ್ಥಿವ ಶರೀರಗಳನ್ನ ರವಾನೆ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಾಜಿ ಸಿಎಂ ವಿಜಯ್ ರೂಪಾಣಿ ಶವದ ಗುರುತು ಪತ್ತೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾಣಿ ಮೃತದೇಹದ ಗುರುತು ಪತ್ತೆಯಾಗಿದೆ. DNA ಮೂಲಕ ಗುರುತು ಪತ್ತೆ ಹಚ್ಚುವಲ್ಲಿ ವೈದ್ಯರು ಯಶಸ್ವಿಯಾಗಿದ್ದಾರೆ. ಸದ್ಯ ವಿಜಯ್ ರೂಪಾಣಿ ಪಾರ್ಥಿವ ಶರೀರವನ್ನ ವೈದ್ಯರು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ದಂಪತಿ ದುರ್ಮರಣ. ಹರ್ಷಿತ್ ಪೂಜಾ ಕಳೆದುಕೊಂಡು ಕುಟುಂಬಸ್ಥರ ಕಣ್ಣೀರ ಕಥನ. ಏರ್ ಇಂಡಿಯಾ ವಿಮಾನದಲ್ಲಿ ಲಂಡನ್ಗೆ ತೆರಳುತ್ತಾ ಇದ್ದ ದಂಪತಿ ದುರಂತದಲ್ಲಿ ಅಸುನೀಗಿದ್ದಾರೆ. ಮೃತ ಹರ್ಷಿತ್ ಪಟೇಲ್ ಲಂಡನ್ನಲ್ಲಿ ಅಮೆಜಾನ್ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರ ಪತ್ನಿ ಪೂಜಾ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗಿತ್ತು. ಹೀಗಾಗಿ ಅಹಮದಾಬಾದ್ಗೆ ಚಿಕಿತ್ಸೆ ಪಡೆಯಲು ಬಂದಿದ್ರು. ಚಿಕಿತ್ಸೆ ಪಡೆದು ವಾಪಸ್ ತೆರಳುವಾಗ ದುರಂತ ಅಂತ್ಯ ಕಂಡಿದ್ದಾರೆ. ಇದೀಗ ಹರ್ಷಿತ್ ಮತ್ತು ಪೂಜಾ ಮೃತದೇಹ ಪಡೆಯಲು ಹರ್ಷಿತ್ ತಂದೆ ಅನಿಲ್ ಪಟೇಲ್ ಕಾದು ಕೂತಿದ್ದಾರೆ. ತಮ್ಮ ಕರುಣಾಜನಕ ಕಥನವನ್ನ ನ್ಯೂಸ್ ಫಸ್ಟ್ ಮುಂದೆ ತೆರೆದಿಟ್ಟಿದ್ದಾರೆ. 10 दिन के लिए आएगा, उसके बाद पूजा पटेल तो दोनों साथ में आए थे. उसको वहाँ प्रेगनेंसी थी तो मिसकैरेज हो गया था. तो वहाँ ट्रीटमेंट जल्दी हुई नहीं थी. अगले पिक्चर के लिए कभी दूसरी बार तो जो ट्रीटमेंट करनी थी वहाँ जल्दी हो नहीं रहा था डॉक्टर. तो यहाँ डॉक्टर से बात करके वो वहाँ से
इधर आए थे। इधर ट्रीटमेंट के लिए आया। हाँ, फिर 1 बजे प्लेन में बैठे, हाँ। उसका वीडियो कॉल आया, सबको आया। फ्लाइट में वीडियो कॉल किया। हाँ, फिर बाद में एक RSS को मेरे को ऐसा न्यूज मिला कि भाई क्रैश हुआ है। ಮೊದಲ ಬಾರಿ ವಿಮಾನ ಏರಿದ್ದ ಖುಷ್ಬೂ ದುರಂತಕ್ಕೆ ಬಲಿ. DNA ಮ್ಯಾಚ್ ಮಾಡಿ ಗುರುತು ಪತ್ತೆ ಹಚ್ಚಿದ ವೈದ್ಯರು. ಕಳೆದ ಜನವರಿಯಲ್ಲಿ ವಿವಾಹವಾಗಿದ್ದ ಖುಷ್ಬೂ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ನೂರಾರು ಕನಸುಗಳನ್ನ ಹೊತ್ತು ಲಂಡನ್ನಲ್ಲಿರೋ ತಮ್ಮ ಪತಿ ವಿಪುಲ್ನನ್ನ ಕಾಣಲು ತೆರಳುತ್ತಾ ಇದ್ದ ಖುಷ್ಬೂ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಮೊದಲ ಬಾರಿ ಫ್ಲೈಟ್ ಏರಿದ್ದ ಈಕೆಗೆ ಅದೇ ಕೊನೆಯ ಬಾರಿಯಾಗಿದೆ. ಇದೀಗ ಖುಷ್ಬೂ ಶವದ ಗುರುತು ಪತ್ತೆಯಾಗಿದೆ. DNA ಸ್ಯಾಂಪಲ್ ಮೂಲಕ ವೈದ್ಯರು ಗುರುತು ಪತ್ತೆ ಹಚ್ಚಿದ್ದಾರೆ. क्या मैच हुआ? हो गया। शादी होके कितना साल हुआ था? वो जनवरी 18 को उनकी शादी हुई है। इस साल इस साल 25 में। ओके। शादी के 5 महीने के बाद ये दुर्घटना हुआ। हाँ, ये अभी उनको मिलने जा रही थी। हाँ, पति को मिलने जा रहा था लंदन। विपुल सिंह राजपुरोहित। हाँ? उनके पति का नाम है विपुल सिंह राजपुरोहित खाराबेरा। ओके ओके। ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರಿನ ಕಥೆ. ತಮ್ಮವರನ್ನ ಕಳೆದುಕೊಂಡು ಮಡುಗಟ್ಟಿದ ಶೋಕ. ಕೊನೆಯದಾಗಿ ಅವರ ಶವವಾದರೂ ಸಿಗಲಿ, ಅದಕ್ಕೆ ಅಂತ್ಯ ಸಂಸ್ಕಾರ ನೆರವೇರಿಸೋಣ ಅಂತ ಅವರ ಕುಟುಂಬಗಳು ಕಾದು ಕೂತಿವೆ. ಹೀಗೆ ಕಣ್ಣೀರಿನ ಕರುಣಾಜನಕ ಕಥಾನಕಗಳನ್ನ ಅಹಮದಾಬಾದ್ನಿಂದ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಹಮದಾಬಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.